ಬ್ರೋ ನಿನ್ನೆ ಕೇಳ್ತಿರೋದು ನಿನ್ ಟ್ರಾಲಿ ಬ್ಯಾಗ್ ಇಲ್ಲೇನ್ ಮಾಡ್ತದೆ ಅಂತ. ಹಾ, ಇದು ನಂದೇ ಬ್ಯಾಗ್ ಕನಿಕಾ. ಬ್ರೋ ನಾನೇನೋ ಕೇಳ್ತಿದ್ದೀನಿ, ನೀನೇನೋ ಹೇಳ್ತಿದ್ಯಲ್ಲ. ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ? 7 ದಿನ ಚಾಲೆಂಜಿಗೋಸ್ಕರ ಭಾವ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ನ ಲೀಡ್ ಮಾಡಿದ್ರ? ನಾನು ಸುಮಾರು ಜನರನ್ನ ನೋಡಿದ್ದೀನಿ. ಅವ್ರ ಹತ್ರ ಹೆಚ್ಚೇನು ದುಡ್ಡಿರೋದಿಲ್ಲ, ಸಣ್ಣದಾಗಿ ಒಂದು ಮನೆ ಕಟ್ಕೊಂಡಿರ್ತಾರೆ, ಆದ್ರೂ ಆರಾಮಾಗಿ ಇರ್ತಾರೆ. ತುಂಬಾ ದೊಡ್ಡ ಆಸೆಗಳನ್ನೂ ಇಟ್ಕೊಂಡಿರಲ್ಲ. ನಿಜವಾಗ್ಲೂ ಹೀಗೂ ಬದುಕಕ್ ಸಾಧ್ಯನಾ? ಅವತ್ತಿದಕ್ಕೇನ ಭಾವ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಹೇಗಿರುತ್ತೆ ಅಂತ ನನ್ನ ಹತ್ರ ಕೇಳಿದ್ದು. ಅಲ್ಲ, ಭಾವ ಏನೋ ಹೇಳಿಲ್ಲ, ಓಕೆ, ಆದ್ರೆ ಅಕ್ಕನಾದ್ರೂ ಹೇಳ್ಬೋದಿತ್ತಲ್ಲ. ಎಲ್ಲ ವಿಷಯ ನನ್ನ ಹತ್ರ ಹೇಳ್ತಾ ಇದ್ಲು. ಇದನ್ ಯಾಕೆ ಮುಚ್ಚಿಟ್ಲು? ಇವಳು ಯಾಕೆ ಈ ತರ ಡಿಸಿಷನ್ ತಗೊಂಡ್ಲು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಬೇರೆ ಏನಾದ್ರೂ ನಿರ್ಧಾರ ಮಾಡ್ಬೋದಿತ್ತು. ಇವಳು ಯಾಕೆ ಈ ತರ ಎಲ್ಲ ಮಾಡಿದ್ಲು? ಇವತ್ತು ವಿಷಯ ಮನೇಲಿ ಗೊತ್ತಾದ್ರೆ ಏನಾಗುತ್ತೋ ಏನೋ. ಈ ವಿಷಯದಲ್ಲಿ ಯಾರ್ ತಪ್ಪು? ಅಕ್ಕನ್ ತಪ್ಪ ಅಥವಾ ಭಾವಂದ? ಒಂದು ಅರ್ಥನೇ ಆಗ್ತಿಲ್ಲ. ಈ ವಿಷಯನ ನಾನು ಇವಾಗ ಮನೆಯಲ್ಲಿ ಹೇಳ ಬೇಡ್ವಾ? ಬೇಡ ಅನ್ಸುತ್ತೆ. ಸುಮ್ಮನೆ ಹೇಳಿ ಈ ವಿಷಯ ಇನ್ನೂ ದೊಡ್ಡದಾಗತ್ತೆ. ಆದ್ರೆ ಇವಾಗ ಹೇಳಿಲ್ಲ ಅಂದ್ರೂ ನನಗೆ ಗೊತ್ತಿದ್ದು ಹೇಳಿಲ್ಲ ಅನ್ನಂಗಾಗತ್ತೆ. ಅಯ್ಯೋ, ನಾನು ಏನ್ ಮಾಡ್ಲಿ ಇವಾಗ? ಇಲ್ಲ, ವಿಷಯ ಹೇಳ್ಬಿಡ್ತೀನಿ. ನಾಳೆ 3ನೇವರಿಂದ ವಿಷಯ ಗೊತ್ತಾದ್ರೆ ಇನ್ನ ತುಂಬಾ ಹರ್ಟ್ ಆಗತ್ತೆ. ನಾನೇ ಹೇಳೋದು ಬೆಟರ್. ಅದ್ರಲ್ಲೂ ನನಗೆ ವಿಷಯ ಗೊತ್ತಿದ್ದು ಹೇಳಿಲ್ಲ ಅಂದ್ರೆ ದೊಡ್ಡ ತಪ್ಪಾಗತ್ತೆ. ಒಂದ್ ಕೆಲಸ ಮಾಡ್ತೀನಿ, ಹೋಗಿ ಎಲ್ಲ ವಿಷಯನೂ ಹೇಳ್ತೀನಿ. ಆಮೇಲೆ ಏನ್ ಬರುತ್ತೋ ಅದನ್ನ ಫೇಸ್ ಮಾಡಿದ್ರೆ ಆಯ್ತು. ಮೀನಾಕ್ಷಿ, ಆ ದೇವಸ್ಥಾನದ ಬಗ್ಗೆ ಬಹಳ ಕೇಳಿದ್ದೀನಿ, ತುಂಬಾ ಪವರ್ಫುಲ್ ಅಂತ. ಹೌದಣ್ಣ, ಮದ್ವೆ ಆಗಿರೋರು ಅಲ್ಲಿಗೆ ಹೋಗಿ ಪೂಜೆ ಮಾಡಿದ್ರೆ ಬೇಗ ಮದ್ವೆ ಆಗುತ್ತಂತೆ. ನಮ್ಮ ಆದಿನ ಒಂದ್ಸಲ ಅಲ್ಲಿಗೆ ಕರ್ಕೊಂಡು ಹೋಗೋಣವಾ? ಅಲ್ಲಮ್ಮ, ಇದಕ್ಕೆಲ್ಲ ಅವನು ಒಪ್ಕೋತಾನ ಹೇಳು? ಅದಕ್ಕೆ ಅಣ್ಣ ನಿನ್ ಹತ್ರ ಬಂದಿದ್ದು. ಹೇಗಾದ್ರೂ ಮಾಡಿ ಅವನ ಒಪ್ಪಿಸ್ಬೇಕು, ಪ್ಲೀಸ್ ಅಣ್ಣ. ಸರಿ, ನೋಡೋಣ ಏನಾಗುತ್ತೆ ಅಂತ. ಏನಮ್ಮ ಪೂಜಾ, ಯಾವ ಕಡೆ ಹೊರಟೆ? ಎಲ್ಲೂ ಇಲ್ಲ ಮಾವ, ಇಲ್ಲಿಗೆ ಬರ್ಬೇಕಂತಾನೆ ಬಂದೆ. ಸರಿ, ಎಲ್ಲಿ ನಿನ್ ಗಂಡ? ಅವನು ಇಲ್ಲೆಲ್ಲೋ ಆಚೆ ಹೋಗ್ತೀನಿ ಅಂತ ಹೇಳೋದ. ಬರ್ತಾ ಮಾವ ಬಂದ. ಏನ ಜಿಮ್ ಎಲ್ಲ ಹೇಗ್ ನಡೀತಾ ಇದೆ? ಬಿಸ್ನೆಸ್ ಸರಿಯಾಗಿ ಹೋಗ್ತಾ ಇದೆಯಾ? ಹಾಪ, ಆಕ್ಚುಲಿ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಆಗಿದೆ. ನೈಟ್ ಹೊತ್ತಲ್ಲಿ ಎಕ್ವಿಪ್ಮೆಂಟ್ಗೆ ಕ್ಯೂ ನಿಲ್ಲೋ ತರ ಆಗ್ಬಿಟ್ಟಿದೆ. ಪ್ರಾಬ್ಲಮ್ ಇದೆ ಅಂತಂದ್ರೆ ಯಾಕೆ ಸುಮ್ಮನೆ ಇದೆಯಾ? ನಿನ್ನ ಜಿಮ್ ಬಿಲ್ಡಿಂಗ್ ಮೇಲೆ ಜಾಗ ಖಾಲಿ ಇದೆ ತಾನೆ? ಆದಿ ಹತ್ರ ಮಾತಾಡಿ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಹೇಳು. ನೋಡು, ಬರೋ ಕಸ್ಟಮರ್ಸ್ಗೆ ಅವ್ರು ಕೊಟ್ಟಿರೋ ದುಡ್ಡಿಗೆ ಯಾವ ಸಮಸ್ಯೆನೂ ಆಗಬಾರ್ದು. ಆದಷ್ಟು ಬೇಗ ಮೇಲಿನ ಫ್ಲೋರು ತಗೊಂಡು ಎಕ್ವಿಪ್ಮೆಂಟ್ಸ್ ಹಾಕ್ಬಿಡು. ಸರಿಯಪ್ಪ. ಏನಾಯ್ತಮ್ಮ ಪೂಜಾ? ಏನಿಲ್ಲ ಮಾವ. ನೀನು ಏನೋ ಹೇಳ್ಬೇಕು ಅಂತ ಆಗ್ಲಿಂದ ಒದ್ದಾಡ್ತಾ ಇದೀಯ, ಅದೇನು ಅಂತ ಹೇಳು. ಅದು ಮಾವ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಸರಿ, ಅದು ಏನು ಅಂತ ಹೇಳು. ಮಾವ, ಇದು ಆದಿಭಾವಂಗ್ ಸಂಬಂಧಪಟ್ಟಿದ್ದ ವಿಷಯ. ಆದಿಗೆ ಸಂಬಂಧಪಟ್ಟಿದ್ದ ಏನು? ಅದು ಆದಿಭಾವ ಎಲ್ಲೋ ಹೋಗಿದ್ದಾರೆ ಅಂತ ನಾವೆಲ್ಲ ಅನ್ಕೊಂಡಿದೀವಲ್ವಾ, ಅದೆಲ್ಲ ಸುಳ್ಳು. ಪೂಜಾ ಅವ್ನು ಬಿಸ್ನೆಸ್ ವಿಚಾರಕ್ಕೆ ಹೋಗಿದ್ದಾನಲ್ವ, ಅದ್ರಲ್ಲಿ ಏನು ಸುಳ್ಳಿದೆ? ಮಾವ, ಬಿಸ್ನೆಸ್ ಮೀಟಿಂಗ್ ಅಂತ ಹೇಳೋಗಿದಾರಲ್ಲ, ಅದೆಲ್ಲ ಸುಳ್ಳು. ಯಾವ ಬಿಸ್ನೆಸ್ ಮೀಟಿಂಗಿಗೂ ಹೋಗಿಲ್ಲ ಅವರು. ಅವರು ನಮ್ ಭಾಗ್ಯಕ್ಕನ್ ಮನೆ ಮೇಲೆ ರೂಮ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ರು.
ಭಾಗ್ಯನ್ ಮನೆಯಲ್ಲ? ಪೂಜಾ, ಏನ್ ಹೇಳ್ತಿದ್ಯಾ ನೀನು? ಅಲ್ಲ ಭಾಗ್ಯ, ದಯವಿಟ್ಟು ಯಾರು ಇದ್ರಲ್ಲಿ ಏನು ಹೇಳ್ಬೇಡಿ. ಇದು ನನ್ನ ನಿರ್ಧಾರ. ನಾನು ನಿರ್ಧಾರ ಆಗಿದೆ. ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕು. ಒಂದು ವಾರಕ್ಕೆ 3 ಶರ್ಟು 2 ಪ್ಯಾಂಟು ಅಷ್ಟೇ ಯೂಸ್ ಮಾಡ್ಬೇಕು. ನೀವು ಕಾಮತ್ ಫ್ಯಾಮಿಲಿ ಅವರು ಅಂತ ಎಲ್ಲೂ ಆ ಪವರ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದನ್ನೆಲ್ಲ ಬಿಟ್ಟು ಬದುಕ್ಬೇಕು. ಗೆಳತಿ, ನಾನಿನ್ ಹೊರಡ್ತೀನಿ. ಭಾಗ್ಯ ಅವರೇ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಈ ಚಾಲೆಂಜ್ ಇಂದ ಲೈಫ್ ಬಗ್ಗೆ ನನ್ನ ಫಸ್ಟ್ ಚೇಂಜ್ ಆಯಿತು. ಥ್ಯಾಂಕ್ ಯು. ಅಯ್ಯೋ ಆದಿಯವರೇ, ಇದ್ರಲ್ಲಿ ನಂದೇನಿದೆ? ಹಾಗೆ ನೋಡಕ್ ಹೋದ್ರೆ ನಾನೇ ನಿಮ್ ಹತ್ರ ಕ್ಷಮೆ ಕೇಳ್ಬೇಕು. ಪಾಪ ನನ್ನಿಂದಾಗಿ ನೀವು ತುಂಬಾ ಕಷ್ಟಪಡೋ ಹಾಗಾಯ್ತು. ಹೇ, ಹಾಗೇನೂ ಇಲ್ಲ ಅತ್ತೆ. ನಾನಿನ್ ಹೊರಡ್ತೀನಿ. ಸರಿ ಆದಿಯವ್ರೆ, ಹೋಗಿ ಬನ್ನಿ. ಅಂಡ್ ಭಾಗ್ಯ, ಒನ್ ಮೋರ್ ಥಿಂಗ್. ಪೊಲೀಸ್ ಫೋನ್ ಮಾಡಿದ್ರು, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಂತೆ. ಆದಷ್ಟು ಬೇಗ ಎಲ್ಲನೂ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ಡೋಂಟ್ ವರಿ, ಎಲ್ಲನೂ ಸಾಲ್ವ್ ಆಗುತ್ತೆ. ಸರಿ ಆದಿಯವರೇ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನಾನು ಹೊರಡ್ತೀನಿ. ನಾನಿನ್ ಹೊರಡ್ತೀನಿ. ಸರಿಯಪ್ಪ, ಹುಷಾರಾಗಿ ಹೋಗ್ಬಾ. ಸಿಗೋಣ. ಬಾಯ್. ಹೌದು ಬ್ರೋ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಕನಿಕಾ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಬ್ರೋ, ಆ ಪ್ರಶ್ನೆನ ನಾನೇ ನಿನಗೆ ಕೇಳಿದ್ದೀನಿ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ದುಡ್ಡು ಮಿಸ್ ಆಗಿದೆ, ಯಾರೋ ಕದ್ದಿದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ವಿಚಾರಿಸೋಣ ಅಂತ ಬಂದೆ. ಓ ಹೌದಾ? ಮತ್ತೆ ದುಡ್ಡು ಕಳ್ದೋಗಿದೆ ಅಂತ ನಿನಗೆ ಯಾರು ಹೇಳಿದ್ದು? ನೀನ್ ಬಿಸ್ನೆಸ್ ಮೀಟಿಂಗ್ ಹೋಗಿದ್ದೆ ಅಲ್ವಾ? ಇವಳು ಯಾಕೆ ಮೇಲಿನ ಮೇಲೆ ಕ್ವಶನ್ ಮಾಡ್ತಾ ಇದ್ದಾಳೆ? ಅಲ್ಲ, ನಾನು ಇಲ್ಲಿರೋ ವಿಷಯ ಇವಳು ಯಾರು ಹೇಳಿದ್ರು? ಬ್ರೋ, ಏನಾಯ್ತು? ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನ್ ಆನ್ಸರ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ವಾ ನಿನ್ಗೆ? ನಿನಗೆ ದುಡ್ಡು ಮಿಸ್ ಆಗಿದೆ ಅಂತ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಿದ್ದೀನಿ. ಅದು ಕನಿಕಾ, ಏನು ಅಂದ್ರೆ, ಅದು ನಾನೇ ಹೇಳಿದ್ದು. ನನಗೇನ್ ಮಾಡ್ಬೇಕು ಅಂತ ದಿಕ್ಕು ತೋಚ್ಲಿಲ್ಲ. ಅದಕ್ಕೆ ಪೊಲೀಸರು ಯಾರು ಪರಿಚಯ ಇದ್ದಾರ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಓ ಐ ಸಿ. ಹೌದಾ ಬ್ರೋ, ದುಡ್ಡು ವಾಪಸ್ ಸಿಕ್ತಾ? ಇಲ್ಲ ಕನಿಕಾ, ಇನ್ನೂ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿದೆ, ಹುಡುಕ್ತಾ ಇದ್ದಾರೆ. ಇನ್ನೇನು ಸಿಗ್ಬೋದು ಅಂತ ಅನ್ಸುತ್ತೆ. ಬ್ರೋ, ನಿನ್ ಟ್ರಾಲಿ ಬ್ಯಾಗ್ ಇಲ್ಲೇನ್ ಮಾಡ್ತಿದ?
ಎಷ್ಟು ಸಲ ಕಾಲ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಅದ್ ಎಲ್ಲಿ ಹಾಳಾಗೋಗಿದ್ದಾನೋ ಏನೋ. ನನಗೆ ಬೇರೆ ಟೆನ್ಷನ್ ಆಗ್ತಾ ಇದೆ. ಹಾ, ಇನ್ನೊಂದ್ಸಲ ಕಾಲ್ ಮಾಡ್ತೀನಿ. ಹಲೋ. ಏಯ್, ಎಲ್ಲ ಹೋಗಿದ್ಯಾ? ಅವಾಗಿಂದ ಕಾಲ್ ಮಾಡ್ತೀನಿ, ಪಿಕ್ ಮಾಡಕ್ ಏನ್ ನಿನ್ಗೆ? ಬಿಸಿ ಇದ್ದೆ. ಏನು ಕುಡಿತಾ ಕೂತಿದ್ಯಾ? ಕೆಲಸ ತುಂಬಾ ಹತ್ತಿಕ್ಕಿತ್ತು ಬಸ, ಮೈಂಡ್ ಫ್ರೀ ಆಗ್ಲಿ ಅಂತ ಲೈಟ್ ಆಗಿ ಬಿಟ್ಕೊಂತ ಇದ್ದೀನಿ. ಏಯ್, ಇಲ್ಲಿ ಏನಾಗಿದೆ ಅಂತ ಗೊತ್ತಾ ನಿನ್ಗೆ? ಏನಾಗಿದೆ? ಏಯ್, ನೀನು ಮನೇಲಿ ಕದ್ದಿರೋ ವಿಷಯ ಮನೆಯವ್ರಿಗೆ ಗೊತ್ತಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಹುಡುಕ್ತಿದ್ದಾರೆ. ಹುಡುಕ್ಲಿ ಬಿಡಿ ಬಸ್, ಪೊಲೀಸ್ ಕೆಲಸನೇ ಹುಡ್ಕೋದಲ್ವಾ, ಹುಡುಕ್ಲಿ ಬಿಡಿ. ಏಯ್, ಏನ್ ತಮಾಷೆ ಮಾಡ್ತಿದ್ಯಾ? ಸಿಕ್ಕಾಕೊಂಡ್ರೆ ಏನ್ ಮಾಡ್ತೀಯಾ? ಸಿಕ್ಕಾಕೊಳ್ಳಲ್ಲ ಬಸ್, ಯಾಕಂದ್ರೆ ಕೆಲಸ ಮಾಡಿರೋದು ಈ ಆನಂದ. ಈ ಆನಂದ ಕೆಲಸ ಮಾಡಿದ್ಮೇಲೆ ಮುಗೀತು. ಡೀಲ್ ಕೊಟ್ಟವ್ರು ಆನಂದವಾಗಿ ಮಲ್ಕೋಬಹುದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿರ್ತೀನಿ ನಾನು. ಸರಿ ಆಯ್ತು, ಅಮೌಂಟ್ ಎಲ್ಲಿದೆ ಇವಾಗ? ನನ್ನ ಹತ್ರನೇ ಸೇಫ್ ಆಗಿದೆ. ನಾನೇನು ಓಡಾಗಲ್ಲ ಬಸ್, ನಿಮ್ಗೆ ತಂದು ಕೊಡ್ತೀನಿ. ಸರಿ ನೋಡು, ಅಕಸ್ಮಾತ್ ಆಗಿ ನೀನ್ ಏನಾದ್ರು ತಗ್ಲಾಕೊಂಡ್ರೆ ನನ್ನ ಹೆಸರು ಮಾತ್ರ ಹೇಳ್ಬೇಡ. ನೋಡಿ ಬಸ್, ನನ್ನ ಬಿಸ್ನೆಸ್ ಒಂಥರ ಪ್ಯೂರ್ ವೈಟ್ ಶರ್ಟ್ ಇದ್ದಂಗೆ, ಯಾವುದೇ ರೀತಿ ಕಲೆ ಮಾಡ್ಕೊಳ್ಳಲ್ಲ. ಅಕಸ್ಮಾತ್ ಸಿಗಾಕೊಂಡ್ರು ಡೀಲ್ ಕೊಟ್ಟಾರ ಹೆಸರಂತ ಯಾವುದೇ ಕಾರಣ ಕೇಳಲ್ಲ ಬಸ್. ನೀವೇನ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಮಲ್ಕೊಳ್ಳಿ ಬಸ್. ಗುಡ್ ನೈಟ್. ಬ್ರೋ, ನಿನ್ನೆ ಕೇಳ್ತಿರೋದು ನಿನ್ ಟ್ರಾಲಿ ಬ್ಯಾಗ್ ಇಲ್ಲೇನ್ ಮಾಡ್ತದೆ ಅಂತ. ಹಾ, ಇದು ನಂದೇ ಬ್ಯಾಗ್ ಕನಿಕಾ. ಬ್ರೋ, ನಾನೇನೋ ಕೇಳ್ತಿದ್ದೀನಿ, ನೀನೇನೋ ಹೇಳ್ತಿದ್ಯಲ್ಲ. ನಿನ್ ಟ್ರಾಲಿ ಬ್ಯಾಗ್ ಇಲ್ಲೇನ್ ಮಾಡ್ತದೆ ಅಂತ ಕೇಳಿದ್ರೆ ಹಾ ಇದು ನಂದೇ ಬ್ಯಾಗ್ ಅಂತ ಹೇಳ್ತಿದ್ಯಾ? ಏನ್ ಬ್ರೋ ಇದೆಲ್ಲ? ಕನಿಕಾ, ಅದು ಬಿಸ್ನೆಸ್ ಮೀಟಿಂದ ವಾಪಸ್ ಬರ್ತಾ ಇದ್ದಲ್ಲ, ಹಂಗೆ ಕ್ಯಾರಿ ಮಾಡ್ಕೊಂಡ್ ಬಂದೆ ಅಷ್ಟೇ. ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀಯೋ?